ಸೊ ಮೊದಲನೇದಾಗಿ ಏನ್ ಸರ್ ಇದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತಂದ್ರೆ? ತನ್ನ ಭಾವನೆಗಳನ್ನ ವ್ಯಕ್ತಪಡಿಸಕ್ ಆಗದಿರುವಂತಹ ಒಂದು ಸನ್ನಿವೇಶ. ಈ ಇನ್ಫೀರಿಯಾರಿಟಿ ಅಂತ ಹೇಳೋದು ಸೆಲ್ಫ್ ಕ್ರಿಯೇಟೆಡ್ ಅಥವಾ ಇನ್ಫ್ಲುಯೆನ್ಸ್ಡ್ ಬೈ ಅದರ್ಸ್, ನನ್ನ ಬಗ್ಗೆ ನನ್ನ ಅಂತಃಶಕ್ತಿ ಕುಗ್ಗುವಂತಹ ವಾತಾವರಣ ಸೃಷ್ಟಿಯಾದಾಗ. ವಿಚ್ ಒನ್ ಇಸ್ ಮೋರ್ ಡೇಂಜರಸ್ ಸರ್? ಇನ್ಫೀರಿಯಾರಿಟಿ ಸುಪೀರಿಯಾರಿಟಿ ಎರಡೂ ಹೇಳ್ತಾ ಇದ್ದೀರಾ. ನೈಜ ಮಾನಸಿಕತೆಯ ಬಗ್ಗೆ ತಪ್ಪು ಕಲ್ಪನೆಗಳಿದ್ದಾಗ ಅಪಾಯಕಾರಿ. ಅದು ಈ ಕಡೆ ಯಾರು ಆಗಿರ್ಬೋದು, ಆ ಕಡೆ. ಈಗ ಎರಡು ಕಾಂಪ್ಲೆಕ್ಸಿಟಿ ಇದೆಯಿಂದ ಮೇಲೆರಿಮೆ ಮತ್ತು ಕೀಳೆರಿಮೆ ಎರಡು ಭಾವನೆಯಿಂದ ಹೊರಗೆ ಬರ್ಬೇಕಂತ ಅಂದ್ರೆ ವಿಚಾರ ಮಾಡುವಂತ ಶಕ್ತಿಯನ್ನು ಹೆಚ್ಚಿಸಿಕೊಂಡ್ರೆ ಇವುಗಳು ಖಂಡಿತವಾಗಿ ನಿಮ್ಮನ್ನ ಹಿಂಸೆ ಮಾಡಲ್ಲ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಕೀಳೆರಿಮೆ ಬಹುತೇಕ ಎಲ್ಲರಲ್ಲೂ ಕೂಡ ಇರುತ್ತೆ. ನಾವೇನು ಇವಾಗ ಎಲ್ಲ ವಿಚಾರವನ್ನು ತೆಗೆದುಕೊಂಡು ಮಾತಾಡ್ತಿದ್ದೀವಿ, ಈ ಒಂದು ಪ್ರತಿಯೊಂದು ವಿಚಾರವೂ ಕೂಡ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ನಡೆದಿರುತ್ತೆ. ಅದೇ ರೀತಿ ಕೀಳರಿಮೆ ಮನೋಭಾವನೆ, ನಮಗೆ ಯಾವುದೋ ಒಂದು ಗುಂಪಿನಲ್ಲಿ ಸೇರಿದಾಗ ಜನರ ಜೊತೆ ಬೆರೆತಾಗ ನನಗೇನಾದ್ರು ಸರಿಯಾಗಿ ಮಾತಾಡೋಕೆ ಬಂದಿಲ್ಲ ಅಂದರೆ ಅವ್ರೇನು ತಿಳ್ಕೊತಾರೋ, ನನಗಿಂತ ಪ್ರಬುದ್ಧರಿದ್ದಾಗ ಅಥವಾ ಅವರಲ್ಲಿ ಹೆಚ್ಚು ನಾಲೆಜ್ ಇದ್ದಾಗ, ಅವರು ಇಂಗ್ಲೀಷ್ ಭಾಷೆಯಲ್ಲಿ ಪರಿಣಿತರಿದ್ದಾಗ ನನ್ನಲ್ಲಿ ನನಗೆ ಆ ಇಂಗ್ಲೀಷ್ ಭಾಷೆ ನಂಗೆ ಸರಿಯಾಗಿ ಬಂದಿಲ್ಲ ಅಂದರೆ ಅವ್ರೇನು ತಿಳ್ಕೊತಾರೋ, ಈ ಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಪ್ರತಿಯೊಬ್ಬರಲ್ಲೂ ಕೂಡ ಇರುತ್ತೆ. ಅದು ಸೆಲೆಬ್ರಿಟಿಗಳೇ ಆಗಿರ್ಬೋದು ಅಥವಾ ಸಾಮಾನ್ಯ ಜನವೇ ಆಗಿರ್ಬೋದು. ಹಾಗಾದರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂದರೆ ಏನು? ಹಾಗೇನೆ ಸುಪೀರಿಯಾರಿಟಿ, ಮೇಲರಿಮೆ ಅಂತ ಅಂದ್ರೇನು? ಇದು ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ, ಹಾಗೆ ಇದರಿಂದ ಓವರ್ಕಮ್ ಆಗೋದು ಹೇಗೆ? ಅಂದರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದ್ದಾಗ ನಮ್ಮ ಜೀವನದಲ್ಲಿ ಅದು ತೊಡಕುಗಳು ಉಂಟು ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಈ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ನ ಸ್ವರೂಪಗಳೇನು, ಇದರಿಂದ ಹೊರಗೆ ಬರೋದು ಹೇಗೆ? ಈ ಒಂದು ವಿಚಾರದ ಬಗ್ಗೆ ಕೂಲಂಕುಷವಾಗಿ ಮಾತನಾಡೋದಕ್ಕೆ ನಮ್ಮ ಖ್ಯಾತ ಮನೋಶಾಸ್ತ್ರಜ್ಞರಾದಂತಹ ಡಾಕ್ಟರ್ ಶ್ರೀಧರ್ ಸರ್ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಂದಿನಂತೆ ಸರ್, ಪ್ರತಿ ಬಾರಿಯೂ ಕೂಡ ಮನಸ್ಸಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನು ನೀವು ವೀಕ್ಷಕರಿಗೆ ಮನದಟ್ಟಾಗು ಅಂತ ಹೇಳ್ತಾ ಇದ್ದೀರಾ. ಸೊ ಈ ಬಾರಿಯ ನಮ್ಮ ಟಾಪಿಕ್ ಬಂದ್ಬಿಟ್ಟು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಕೀಳರಿಮೆ. ಸೊ ಮೊದಲನೇದಾಗಿ ಏನ್ ಸರ್ ಇದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಅಂದ್ರೆ? ನೋಡಿ, ಹೆಚ್ಚು ಸಮಯದಲ್ಲಿ ನಾವು ಮನುಷ್ಯರು ಅಂತ ಅಂದ ಮೇಲೆ ಮನುಷ್ಯ ಸ್ವಭಾವಗಳಲ್ಲಿ ಮಾನ್ಯತೆ ಅಂತ ಒಂದು ಇದೆ. ಈ ಮಾನ್ಯತೆಯನ್ನು ರೆಕಗ್ನಿಷನ್ ಅಂತ, ಅದು ಸಾಮಾನ್ಯವಾಗಿ ಸಾಮಾಜಿಕ ಸ್ವರೂಪದ್ದು. ಒಂದು ಮಗು ಸ್ಕೂಲ್ಗೆ ಹೋಗುತ್ತೆ, ಮೊದಲನೇ ದಿನ ಕಥೆನೂ ಹೇಳುತ್ತೆ. ಆಗ ಅಪ್ಪ ಆಗಲಿ ಅಮ್ಮ ಆಗಲಿ ಅಯ್ಯೋ ಅಂತ ಅಂದರೆ ಆ ಮಗುವಿನ ಮನಸ್ಸಿನಲ್ಲಿ ಒಂದು ಇಟ್ಕೊಳತ್ತೇವೋ, ನಾನು ಹೇಳಿದ್ದು ಸರಿಗಿಲ್ವೋ ಏನೋ ಅಂದರೆ ಕೀಳರಿಮೆ ಅಥವಾ ಮೇಲರಿಮೆ ಅಂತ ಏನಾದರೂ ಕರೆದ್ರೆ, ಸುಪೀರಿಯಾರಿಟಿ ಅಂತ ಕರೆದ್ರೆ, ಕೀಳರಿಮೆಯಲ್ಲಿ ತನ್ನ ಭಾವನೆಗಳನ್ನ ವ್ಯಕ್ತಪಡಿಸಕ್ಕೆ ಆಗದಿರುವಂತಹ ಒಂದು ಸನ್ನಿವೇಶ. ನಾನು ಹೇಳಿದಾಗ ಹೀಗೆ. ಆದ್ದರಿಂದನೇ ಒಳ್ಳೆಯ ಶಿಕ್ಷಕರಾದಾಗ ಒಂದು ಮಗು ಜಾಣ, ಇನ್ನೊಂದು ಮಗು ಜಾಣ ಅಲ್ಲ ಅಂತ ಹೇಳಬಾರ್ದು. ಯಾಕೆ ಅಂದರೆ ಸೂಕ್ಷ್ಮ ಮನಸ್ಸಿನ ಮಕ್ಕಳು ಒಂದು ತರಗತಿಯಲ್ಲಿ ಕೂತಿರ್ತಾರೆ. ಮಕ್ಕಳಷ್ಟೇ ಇಲ್ಲ, ದೊಡ್ಡವರು ಅಷ್ಟೇ. ನಮ್ಮ ಅನೇಕ ಸಂಪ್ರದಾಯಗಳಲ್ಲಿ ಏನಾಗಿಬಿಡುತ್ತೆ, ಅವನು ದೊಡ್ಡವನು, ಅವನು ಜಾಣ. ಕನ್ನಡ ಸಿನಿಮಾದಲ್ಲಿ ದೊಡ್ಡವರಲ್ಲ ಜಾಣರಲ್ಲ ಅಂತ ಒಂದು ಹಾಡೆ. ಅಂದರೆ ಇದು ಮಾನ್ಯತೆಗೆ ಸಂಬಂಧಪಟ್ಟದ್ದು. ಸಾಮಾಜಿಕವಾಗಿ ನನ್ನ ಮನಸ್ಸು ಅವರಿಗೆ ಒಪ್ಪುತ್ತಾ ಇಲ್ಲ ಅಂದ ತಕ್ಷಣ ನಾನೇ ಅಭಿಪ್ರಾಯಕ್ಕೆ ಬಂದುಬಿಡ್ತೀನಿ, ತೀರ್ಮಾನಕ್ಕೆ ಬಂದುಬಿಡ್ತೀನಿ. ನನ್ನಲ್ಲಿ ಏನೋ ಕೊರತೆ ಇದೆ, ಇಲ್ಲದ ಕೊರತೆಯನ್ನು ಸೃಷ್ಟಿ ಮಾಡುತ್ತೆ. ಆಗ ನಾನು ಕೀಳರಿಮೆ, ನನ್ನ ಬಗ್ಗೆನೇ ನಾನು ಕೀಳಾಗಿ ನೋಡ್ತೀನಿ. ಇದಕ್ಕೆ ತದ್ವಿರುದ್ಧವಾಗಿ ನನ್ನಲ್ಲಿ ಶಕ್ತಿ ಇಲ್ಲ ಅಂತಂದರೂ ಕೂಡ ನನಗೆ ಗೊತ್ತಿರೋಷ್ಟು ನಿಮ್ಗೇನು ಗೊತ್ತು, ಓವರ್ ಕಾನ್ಫಿಡೆನ್ಸ್ ಎಲ್ಲ ತೊಗೊಂಬಿಡಿ ಸರ್, ಇದೆಲ್ಲ ತೊಗೊಂಡ್ಬಿಡಿ, ಖಂಡಿತ ನಿಮ್ಮ ಕೂದಲೆಲ್ಲ ಬೆಳಗಾಗ್ಬಿಡುತ್ತಲ್ಲ, ಕಪ್ಪಾಗ್ಬಿಡುತ್ತೆ. ಅಥವಾ ಇದು ತೊಗೊಂಬಿಡಿ, ನೀವು 100 ವರ್ಷ ಗ್ಯಾರಂಟಿ, ಲಾಟ್ರಿ ತಗೊಳ್ಳಿ ಗ್ಯಾರಂಟಿ. ಅಂದರೆ ನಿಮ್ಮಲ್ಲಿ ಇಲ್ಲದ ವಿಶ್ವಾಸವನ್ನು, ಇಲ್ಲದ ಸಾಮರ್ಥ್ಯವನ್ನು, ಅವರಲ್ಲಿ ಇಲ್ಲದನ್ನು ಇದೆ ಅಂತ ಮನಸ್ಸು ಹೇಳುತ್ತೆ. ಅಂಥವ್ರು ಏನು ಮಾಡ್ತಾರೆ ಅಂತ ಹೇಳೋಣ, ಕೀಳರಿಮೆ ಬಗ್ಗೆ ಗೊತ್ತೇವು, ನಾಟಕ ಆಡ್ತಾರೆ ಅಂಥವ್ರು, ಹೆಚ್ಚು ಅಭಿನಯಕ್ಕೆ ಇಳೀತಾರೆ. ಅಂದರೆ ನನ್ನಲ್ಲಿ ಒಂದು ತರಹ ಅಂಥದ್ದೊಂದು ಶಕ್ತಿ ಇದೆ, ಅಂಥದ್ದೊಂದು ಗುಣ ಇದೆ ಅನ್ನೋದನ್ನು ಮೇಲಿಂದ ಮೇಲೆ ಅವರು ಅದನ್ನು ಒಂದು ರೀತಿಯಲ್ಲಿ ಪ್ರತಿಧ್ವನಿಯ ರೀತಿಯಲ್ಲಿ ಬಿಂಬಿಸ್ಕೊಂಡು ಹೊರಗಡೆ ಬರುವಂತಹ ಪ್ರಕರಣಗಳು ಇದೆ. ಹಾಗೆ ಅದನ್ನು ಅಧಿಕಾರವಾಗಿ ಬಳಸೋರು ಇದ್ದಾರೆ. ನಂಗೆ ಗೊತ್ತಿರೋಷ್ಟು ನಿಂಗೆ ಗೊತ್ತಿಲ್ಲ. ಅನೇಕ ಮೇಷ್ಟ್ರಲ್ಲಿ ಈ ಥರದ್ದು, ನಂಗೆ ಗೊತ್ತಿರೋಷ್ಟು ನಿಂಗೆ ಗೊತ್ತಿಲ್ಲ. ಏನಾದರೂ ಮಾಡಿದ್ರೆ ಜಾಣನ ಪ್ರಶ್ನೆ ಕೇಳಿದ್ರೆ ತರಗತಿಯಿಂದ ಹೊರಗಡೆ ಹಾಕ್ಬಿಡ್ತಾರೆ, ಹೋಗಾಚೆಗೆ ನೀವು. ಅಂದರೆ ಸುಪೀರಿಯಾರಿಟಿ ಫೀಲಿಂಗ್ಸ್ನಲ್ಲಿ ಹೆಚ್ಚು ಈಗೋ ಅಂತ ಏನು ಕರಿತೀವೋ, ಅಹಮ್ಮನ್ನು ಎತ್ತಿ ಹಿಡಿಯುತ್ತೆ. ಇದು ಅಹಮ್ಮನ್ನು ಕುಗ್ಗಿಸುತ್ತೆ, ಸ್ವಾಭಿಮಾನನೂ ಇದು ಮಾಡಿಬಿಡುತ್ತೆ.
ಅದೇ ತನ್ನ ಬಗ್ಗೆನೇ ಅಪಕಲ್ಪನೆಯನ್ನು ಅದು ನಕಾರಾತ್ಮಕವಾಗಿರುವಂಥದ್ದನ್ನು ಅಲ್ಲಿಯೂ ಕೂಡ ಅಪಕಲ್ಪನೆ ಅದರ ಸಕಾರಾತ್ಮಕವಾಗಿರುತ್ತೆ. ಅಂದರೆ ನಾನು ತುಂಬ ಸುಂದರವಾಗಿದ್ದೀನಿ, ಚೆನ್ನಾಗಿದ್ದೀನಿ. ಹಾಗೆಯೇ ಅನೇಕ ವಿಷಯಗಳಲ್ಲಿ ನಾವು ಈ ರೀತಿ ಇಲ್ಲದ ಶಕ್ತಿಯನ್ನು ಓವರ್ ಕಾನ್ಫಿಡೆನ್ಸ್ ಅಂತ ಅದಕ್ಕೆ ಹತ್ತಿರವಾಗದೆ ತಗೋತಾರೆ. ನಿಮಗೆ ವಿಶ್ವಾಸದ ಮಿತಿ ಮೀರಿ ಅತಿ ವಿಶ್ವಾಸ ಆಗಿಬಿಡುತ್ತೆ. ಇಲ್ಲಿ ವಿಶ್ವಾಸ ಇದ್ದರೂ ಕೂಡ ಇಲ್ಲ ಅನ್ನೋವಂತಹ ಮನೋಭಾವ ಬರುತ್ತೆ. ಆವಾಗ ಏನಾಗುತ್ತೆ, ನಾವು ಮಾಡೋ ಕೆಲಸದಲ್ಲಿ ನಮಗೆ ತೃಪ್ತಿ ಇರೋದಿಲ್ಲ. ಒಂದು ಅಯ್ಯೋ ಮಾಡಿದ್ರೆ ಏನಾಗುತ್ತೋ ಅಂದರೆ ನಾವು ಮುಂದೆನೇ ಹೋಗೋದಿಲ್ಲ. ಆದ್ದರಿಂದನೇ ಸುಪೀರಿಯಾರಿಟಿಗಿಂತ ಇನ್ಫೀರಿಯಾರಿಟಿ ಇದೆಯಲ್ಲ ಅದು ಹೆಚ್ಚು ವ್ಯಾಪಕವಾಗಿರುತ್ತೆ, ಹೆಚ್ಚು ಜನರನ್ನು ಕಾಡುತ್ತೆ. ಔಷಧಿ ತೊಗೊಂಡ್ರೆ ವಾಸಿ ಆಗಲ್ಲ ಅಂತ ನಂಗೆ ಗೊತ್ತಿಲ್ವಾ ನಾನು ತಗೊಳ್ಳಲ್ಲ. ಅಂದರೆ ನೀವೇ ಒಂದು ತಪ್ಪು ಕಲ್ಪನೆಯನ್ನು ನಿಮ್ಮ ಸಾಮರ್ಥ್ಯದ ಬಗ್ಗೆ ಸೃಷ್ಟಿ ಮಾಡ್ಕೋತೀರಾ. ನನಗೆ ಇಂಗ್ಲೀಷ್ ಬರಲ್ಲ, ನಾವು ಈ ಪ್ರಶ್ನೆಗಳೆಲ್ಲ ಬರೆದಿದ್ರೆ ಏನಾಗುತ್ತೆ ಅಂತ ನಾವು ಕೇಳಲ್ಲ. ಯಾಕೆಂದರೆ ಮಾನ್ಯತೆ ಇರಲ್ಲ ಅಂತ. ಇಂಗ್ಲೀಷ್ ಮಾತಾಡೋದವ್ನಿಗೆ ಹೆಚ್ಚು ಮಾನ್ಯತೆ ಇದೆ, ನನಗಿಲ್ಲ. ಎಲ್ಲ ನಮ್ಮ ಕಲ್ಪನೆಯಲ್ಲೇ. ಅವನು ಚೆನ್ನಾಗಿದ್ದಾನೆ ಆದ್ದರಿಂದಾನೇ ಅವ್ನು ಮುಂದುವರಿತಾ ಇದ್ದಾನೆ, ನಾನು ಚೆನ್ನಾಗಿಲ್ಲ ಅದಕ್ಕೆ ಮುಂದುವರಿತಿಲ್ಲ. ಅಂದರೆ ಈ ನಮ್ಮ ಜನಸಮುದಾಯದಲ್ಲಿ ಜನಮಾನಸದಲ್ಲಿ ಈ ಥರದ ಭಾವನೆಗಳಿದೆ. ಒಟ್ಟಾರೆ ಇದು ಯಾವ ಪರಿಣಾಮ ಬೀರುತ್ತೆ ಮನಸ್ಸಿನ ಮೇಲೆ? ಮನಸ್ಸಿನ ಮೇಲೆ ಯಾವ ರೀತಿ? ಇದು ಬಹಳ ಮುಖ್ಯ ಪ್ರಶ್ನೆ. ಯಾವಾಗ ನನ್ನಲ್ಲಿ ವಿಶ್ವಾಸ ಇರೋದಿಲ್ವೋ, ನನ್ನ ಬಗ್ಗೆ ನಂಬಿಕೆ ಇರೋದಿಲ್ವೋ, ನಾನು ಮಾಡುವ ಕೆಲಸಗಳಲ್ಲಿಯೂ ಕೂಡ ನನ್ನ ಪೂರ್ಣ ಪ್ರಮಾಣದ ಪರಿಶ್ರಮದ ಶಕ್ತಿ ಶ್ರದ್ಧೆಯನ್ನು ಹಾಕಕ್ಕಾಗಲ್ಲ. ಅಂದರೆ ಆಗಲ್ಲ. ಹೌದು. ಅಂದರೆ ನಮ್ಮ ಮಾನಸಿಕ ಶಕ್ತಿಯಲ್ಲಿ ಒಂದಾಗಿರುವಂತಹ ಶ್ರದ್ಧೆ ಅಲ್ಲಿ ಇರೋದಿಲ್ಲ, ಪ್ರಯತ್ನ ಮಾಡುವಂತಹ ಸ್ವಭಾವ ಇರೋದಿಲ್ಲ, ಪ್ರತಿಯಲ್ಲೂ ಹಿಂಜರಿತ ಉಂಟಾಗತ್ತೆ. ಹಿಂಜರಿತ ಉಂಟಾದಾಗ ಯಶಸ್ಸಿನಿಂದ ಬರೋಕ್ಕೆ ಸಾಧ್ಯ. ಎಫರ್ಟೇ ಹಾಕಲ್ಲ. ಆಮೇಲೆ ಯಾವುದೇ ಒಂದು ವಿಷಯದಲ್ಲಿ ಆದರೂ ಕೂಡ ನಿಮ್ಮ ತೀರ್ಮಾನಗಳು ಆಗಲೇ ಪ್ರೆಜುಡಿಸ್ ಅಂತ ಏನು ಕರಿತೀವಿ, ನೀವು ಪೂರ್ವಗ್ರಹಕ್ಕೆ ಸಿಕ್ಕಾಕೊಂಡ್ಬಿಟ್ಟಿರ್ತೀರ. ಮೊದಲೇ ನಿಮ್ಮ ಅಭಿಪ್ರಾಯ ಸೃಷ್ಟಿ ಮಾಡ್ಕೊಂಡಿರ್ತೀರ. ನೀನು ಇಲ್ಲಿ 4 ಹೆಜ್ಜೆ ಇಟ್ಟರೆ ತಾನೇ ನೀವು ನಡೆಯೋಕ್ಕಾಗೋದು. ಆಗುತ್ತೋ ಇಲ್ಲೋ ಅನ್ನೋದು ಗೊತ್ತಾಗುತ್ತೆ. ಇಲ್ಲ ನೀರು ಕಂಡ್ರೆ ಭಯ, ಆಯ್ತು ನೀರು ಕಂಡ್ರೆ ಭಯ ನಿಜ. ಆದರೆ ನನಗೆ ಈಜೇ ಬರಲ್ಲ ಅಂತ ನೀನು ಯಾಕೆ ಅನ್ಕೊತೀವಿ? ನಾನಿದ್ದೀನಿ, ಸಹಾಯ ಮಾಡ್ತೀನಿ. ಅಂದರೆ ಯಾವಾಗ ಇನ್ಫೀರಿಯಾರಿಟಿ ಸಹಜ ಅಂತ ನೀವು ಹೇಳಿದ್ದು ಸರಿನೇ, ಆದರೆ ಅದನ್ನು ಅಂದಾಜು ಮಾಡುವಂಥ ಶಕ್ತಿ ಇದೆಯಲ್ಲ ಅದು ಕೂಡ ಇನ್ಫೀರಿಯಾರಿಟಿ ತಿಂದಾಕ್ಬಿಡುತ್ತೆ. ಓಕೆ, ಈ ಇನ್ಫೀರಿಯಾರಿಟಿ ಅಂತ ಹೇಳೋದು ಸೆಲ್ಫ್ ಕ್ರಿಯೇಟೆಡ್ ಅಥವಾ ಇನ್ಫ್ಲೂಯೆನ್ಸ್ಡ್ ಬೈ ಅದರ್ಸ್? ಯಾಕಂದ್ರೆ ಇವಾಗ 2 ಉದಾಹರಣೆನೂ ಇದೆ. ಒಂದೇನಂದ್ರೆ ನನಗೆ ಬರೋಲ್ಲ ಅಂತ ನಾನೇ ಮನಸ್ಸಲ್ಲಿ ಹೇಳ್ಕೊತಾ ಇರೋದು. ಒಂದು ಗ್ರೂಪಲ್ಲಿ ಇರ್ತೀವಿ ಅಂತ ಅನ್ಕೊಳ್ಳಿ, ನಾವೇನೋ ಮಾತಾಡಕ್ಕೆ ಹೋಗ್ತೀವಿ, ನಿಂಗೆ ಮಾತಾಡಕ್ಕೆ ಬರಲ್ಲ, ನಿನ್ಗೆ ಹೇಳಕ್ಕೆ ಬರಲ್ಲ, ಈ ಥರ ಒಂದು ಪ್ರಭಾವಕ್ಕೊಳಗಾಗಿಯೂ ನಾವು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ಗೆ ಒಳಗಾಗ್ತೀವಿ. ಒಂದು ನಾವೇನೇ ಆ ಒಂದು ಲೋಕವನ್ನು ಸೃಷ್ಟಿ ಮಾಡ್ಕೊಡ್ತೀವಿ. 2 ರೀತಿ ಉದಾಹರಣೆ ಇದೆಯಾ? ನೋಡಿ, ಪ್ರಭಾವಗಳು ಜಾಸ್ತಿಯಾಗಿ ದಬ್ಬಾಳಿಕೆ ಜಾಸ್ತಿ ಆದಾಗ, ಯಾವುದೇ ಕಾರಣದಿಂದ ದಬ್ಬಾಳಿಕೆ ಜಾಸ್ತಿ ಆದಾಗ, ನನ್ನ ಬಗ್ಗೆ ನನ್ನ ಅಂತಃಶಕ್ತಿ ಕುಗ್ಗೋ ಅಂತಹ ವಾತಾವರಣ ಸೃಷ್ಟಿಯಾದಾಗ ಖಂಡಿತವಾಗಿಯೂ ನನ್ನಲ್ಲಿ ಒಳಶಕ್ತಿ ಇಲ್ಲ ಅನ್ನೋ ಒಂದು ನಂಬಿಕೆ ಹುಟ್ಟುಬಿಡುತ್ತೆ. ಅದು ಒಂದೇ ಒಂದು ಚಟುವಟಿಕೆಗೆ ಸೀಮಿತವಾಗಲ್ಲ, ಎಲ್ಲದಕ್ಕೂ ಹರಡ್ಕೊಂಡ್ಬಿಡುತ್ತೆ. ಇನ್ಫೀರಿಯಾರಿಟಿನಲ್ಲಿ ತನ್ನ ಬಗ್ಗೆ, ತನ್ನ ಅಂತಃಶಕ್ತಿಯ ಬಗ್ಗೆ, ಇಲ್ಲ ತನ್ನಿಂದಲೇ ಹುಟ್ಕೊಂಡಿರೋವಂತಹ ಒಂದು ಅಭಿಪ್ರಾಯ, ಇಲ್ಲ ಬೇರೆಯವರು ಮೇಲಿಂದ ಮೇಲೆ ಅದನ್ನು ಪ್ರೋತ್ಸಾಹಿಸಿ ನಿನ್ನಲ್ಲಿಲ್ಲ ಅಂತ ಹೇಳಿ ನಿರುತ್ಸಾಹಕ್ಕೆ ಒಳಪಡಿಸಿ ಉತ್ತೇಜನ ಕೊಡದೇ ಇರುವಂತಹ ಪ್ರಸಂಗದಲ್ಲಿ ಇದು ಜಾಸ್ತಿ ಆಗುತ್ತೆ. ಮತ್ತು ಕೆಲವರ ಮನಸ್ಸಿನಲ್ಲಿ ಏನಿರುತ್ತೆ ಅಂತಂದರೆ, ಕೆಲವೆಲ್ಲ ಬಹಳ ಒಳ್ಳೆಯದು, ಕೆಲವೆಲ್ಲ ಬಹಳ ಅಗತ್ಯವಾಗಿರುವಂತಹದ್ದು, ಕೆಲವಿದ್ರೇ ನನ್ನ ಜೀವನ ಅನ್ನುವಂತಹ ತಪ್ಪು ಕಲ್ಪನೆಗಳು ಗಾಢವಾಗಿ ಕೂತ್ಬಿಟ್ಟಿರುತ್ತೆ. ಬೆಂಗಳೂರಿಗೆ ಬಂದ್ರೇ ಸುಖ, ಬೆಂಗಳೂರಿನಲ್ಲಿ ಓಡಾಡಿದ್ರೇ ನಾನು ಒಂದು ರೀತಿಯಲ್ಲಿ ನಾಗರಿಕ, ಅಥವಾ ಅಮೆರಿಕಕ್ಕೆ ಹೋದ್ರೇ ನಾನು ಸಜ್ಜನ ಆಗೋದು, ಶ್ರೀಮಂತನಾಗೋದು. ಇಂತಹ ಭಾವನೆಗಳು ಎಷ್ಟೋ ಜನರಲ್ಲಿ ತಮ್ಮ ನಿಜ ಶಕ್ತಿಯನ್ನು, ಅಯ್ಯೋ ನಂಗೆ ಆಗಲಿಲ್ಲಪ್ಪ, ಮಾಡೋಕ್ಕಾಗಲ್ಲ, ನಾನು ಹೋಗಲ್ಲ, ಅವ್ರು ಮಾತ್ರ ಹೋಗೋಕ್ಕೆ ಸಾಧ್ಯ ಇದೆ, ನನಗಿಲ್ಲ ಅನ್ನುವಂತಹ ತಪ್ಪು ಅಭಿಪ್ರಾಯವನ್ನು ಸೃಷ್ಟಿ ಮಾಡಿ ಪ್ರಯತ್ನಗಳು ಬರೆದಿರೋ ಹಾಗೆ ಮಾಡುತ್ತೆ. ಒಂದು ಮುಖ. ಎರಡನೇದು, ಅವರಲ್ಲಿ ಆ ಸಾಮರ್ಥ್ಯ ಇರೋದಿಲ್ಲ. ಅಂತ ಗೊತ್ತಾದಾಗ ಇರೋ ಸಾಮರ್ಥ್ಯದ ಕಡೆ ಗಮನ ಹರಿಸಲ್ಲ ಅವರು. ಆ ಇರೋ ಸಾಮರ್ಥ್ಯವೂ ಇಲ್ಲ ಅನ್ನುವಂತಹ ಅಭಿಪ್ರಾಯಕ್ಕೆ ಬಂದುಬಿಟ್ಟು ಎರಡನ್ನೂ ಕೆಳಗಡೆ ಇಳಿಸ್ಬಿಡ್ತಾರೆ. ಆದ್ದರಿಂದ ಅಂದಾಜು ಮಾಡೋ ಶಕ್ತಿ ಸಾಮಾನ್ಯವಾಗಿ ಇನ್ಫೀರಿಯಾರಿಟಿ ಇದ್ದವರಲ್ಲಿ, ಕೀಳರಿಮೆ ಇರೋರಲ್ಲಿ ಕುಸಿದಿರುತ್ತೆ. ಆದ್ದರಿಂದನೇ ಅವರಿಗೆ ನೆರವು ಬೇಕು, ಆದ್ದರಿಂದನೇ ಅವರಿಗೆ ಮಾರ್ಗದರ್ಶನ ಬೇಕು, ಆದ್ದರಿಂದನೇ ಅವರಿಗೆ ಸಲಹೆ ಬೇಕು, ಆದ್ದರಿಂದನೇ ತಜ್ಞರ ಜೊತೆ ಅವರ ಸಂಪರ್ಕ ಇರಬೇಕು. ವಿಚ್ ಒನ್ ಇಸ್ ಮೋರ್ ಡೇಂಜರಸ್ ಸರ್? ಇನ್ಫೀರಿಯಾರಿಟಿ, ಸುಪೀರಿಯಾರಿಟಿ ಎರಡೂ ಹೇಳ್ತಾ ಇದ್ದೀರಾ. ಬೋತ್ ಆರ್ ಡೇಂಜರಸ್ ಅಥವಾ ಪ್ರಮಾಣ ಹೆಚ್ಚು ಕಡಿಮೆ ಏನಾದರೂ ಇದೆಯಾ? ನೋಡಿ, ಯಾವುದೇ ಒಬ್ಬ ವ್ಯಕ್ತಿಗೆ
ತನ್ನ ನೈಜ ಮಾನಸಿಕತೆಯ ಬಗ್ಗೆ ತಪ್ಪು ಕಲ್ಪನೆಗಳಿದ್ದಾಗ ಅಪಾಯಕಾರಿ. ಅದು ಈ ಕಡೆ ಯಾರು ಆಗಿರ್ಬೋದು, ಆ ಕಡೆ ಆದ್ದರಿಂದ ಆದರೆ ಹೆಚ್ಚು ಗಮನಕ್ಕೆ ಬರ್ತಿರೋದು ಯಾವುದಪ್ಪ ಅಂತಂದರೆ ಕೀಳರಿಮೆ ಸಮಾಜದಲ್ಲಿ. ಯಾಕೆ ಕೀಳರಿಮೆ ಬರ್ತಾ ಇದೆ ಅಂತಂದರೆ ಜನ ಮಾಡೋವಂಥ ಕೆಲಸ ಮಾಡ್ತಾ ಇಲ್ಲ, ಅವರಲ್ಲಿ ಕೀಳರಿಮೆ ಇದೆ. ನೀವು ಅವರಿಗೆ ಮಾಡಬೇಕಾಗಿರುವಂತಹ ಕೆಲಸಗಳನ್ನು ಕೊಡ್ತಾ ಇಲ್ಲ. ಎಲ್ಲರೂ ಇಂಜಿನಿಯರ್ ಆಗಿ ಅಂತಾರೆ. ಎಲ್ಲ ಅಪ್ಪ ಅಮ್ಮ ಅವ್ನು ಪಕ್ಕದ ಮನೆಯವನ ಓದ್ದ, ನೀನು ಓದು. ಆ ಹುಡುಗನಿಗೆ ಆಸಕ್ತಿ ಇಲ್ಲ, ಅವನಿಗೆ ಬೇರೆ ಯಾವುದರಲ್ಲೂ ಚೆನ್ನಾಗಿ ಸಿಕ್ಕಾಪಟ್ಟೆ ಶಕ್ತಿ ಇರುತ್ತೆ. ಒಂದು ಹೇಳ್ತೀನಿ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ, ಪ್ರತಿಯೊಂದು ಮಿದುಳಲ್ಲೂ, ವ್ಯಕ್ತಿ ಬೇಡ ಬಿಟ್ಬಿಡಿ, ಪ್ರತಿಯೊಂದು ಮಿದುಳಲ್ಲೂ ಒಂದಲ್ಲ ಒಂದು ಪಾಸಿಟಿವ್ ಗುಣ ಇದ್ದೇ ಇರುತ್ತೆ, ಒಂದಲ್ಲ ಒಂದು ಶಕ್ತಿ ಇದ್ದೇ ಇರುತ್ತೆ. ಯಾಕಿರುತ್ತೆ ಅಂತ ಹೇಳ್ತೀಯಾ ಅಂತ ಕೇಳಿದ್ರೆ, ಬದುಕು ಅಂತಹ ರಚನೆ ಆದಾಗ ಮಿದುಳು ಪರಿಸರವನ್ನು ನೋಡುತ್ತೆ, ಕ್ಯಾಮರಾ ಇಟ್ಟು ನೋಡ್ದಂಗೆ. ಅದು ನಿಮಗೊಂದು ವಿಶ್ವಾಸವನ್ನು ಮೂಡಿಸಿರುತ್ತೆ. ಆದರೆ ನೀವೇನು ಮಾಡ್ತೀರಾ, ಆ ವಿಶ್ವಾಸನ ಬಿಟ್ಬಿಟ್ಟು ಬೇರೆಯವರ ಕಡೆ ನೋಡಿದಾಗ ನಿಮ್ಮ ವಿಶ್ವಾಸಕ್ಕೆ ಬೇಕಾದಂತಹ ಪ್ರೋತ್ಸಾಹ, ಪೌಷ್ಟಿಕಾಂಶ ಕೊಡೋದಿಲ್ಲ. ಗಿಡಕ್ಕೆ ನೀರು ಹಾಕಲಿಲ್ಲ ಅಂದರೆ ಹೆಂಗೆ ಬದುಕತ್ತದು? ಸತ್ತೋಗ್ಬಿಡುತ್ತೆ. ನಿಮ್ಮ ಅಂತಃಶಕ್ತಿಯನ್ನು ಕುಗ್ಗಿಸ್ಕೊಂಡ್ಬಿಟ್ಟು ನನ್ನ ಕೈಲಾಗಲ್ಲ, ಅವರೆಲ್ಲ ಕಾರಣ. ಹೆಚ್ಚಿನ ಸಮಯದಲ್ಲಿ ಈ ತರಹದ ಒಂದು ವಾತಾವರಣವನ್ನು ಸಾಮಾಜಿಕವಾಗಿ ಸೃಷ್ಟಿ ಮಾಡಿಬಿಡ್ತೀವಿ ನಾವು. ಎಲ್ಲರೂ ಇದನ್ನೇ ಮಾಡಬೇಕು, ಇದು ಮಾಡಿದ್ರೆ ದುಡ್ಡು. ಈಗ ಬಹುಶಃ ಕಡಿಮೆ ಆಗಿರ್ಬೋದು, ಒಂದು 20 ವರ್ಷದ ಕೆಳಗಡೆ ಎಲ್ಲರೂ ಕಂಪ್ಯೂಟರ್ ಸೈನ್ಸಿಗೆ ಸೇರಿಬಿಡೋರು. ಅದಕ್ಕೆ ಒಂದಷ್ಟು ಮುಂಚೆ ಎಲ್ಲರೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹೊರಟಾಗ್ಬಿಡೋರು. ಕಾಲೇಜುಗಳು ಬರೀ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್. ಅಂದರೆ ಸಮಾಜ ಕೂಡ ಎಷ್ಟೋ ಸತಿ ಇಂಥದ್ದೊಂದು ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ವ್ಯಕ್ತಿಯ ಮಾನಸಿಕತೆಯನ್ನು ಕುಗ್ಗಿಸೋದ್ರಲ್ಲಿ ಸಮಾಜದ ಪಾತ್ರ ಕೂಡ ದೊಡ್ಡದಿದೆ. ಇನ್ಫೀರಿಯಾರಿಟಿ ಆಗಲಿ, ಸುಪೀರಿಯಾರಿಟಿ ಆಗಲಿ, ಸಮಾಜದ ಕಾರಣಗಳು, ಸಾಮಾಜಿಕ ಕಾರಣಗಳು ಕೂಡ ಮಾನಸಿಕತೆಯನ್ನು ಸೃಷ್ಟಿ ಮಾಡುತ್ತೆ. ವ್ಯಕ್ತಿಯ ಹಿನ್ನಡೆಗೆ ಅಥವಾ ಮುನ್ನಡೆಗೆ ಅದೇ ಕಾರಣ ಅಂತ. ಇನ್ಫೀರಿಯಾರಿಟಿ ಇಟ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ಏಜ್, ಕ್ಲಾಸ್ ಅಂತ. ಇವಾಗ ನಾನು ಸುಮ್ಮನೆ ಒಂದು ಉದಾಹರಣೆ ಹೇಳೋದಿದ್ರೆ, ನಾನು ಎಲ್ಲೋ ಕಡೆ ಓಡ್ತಾ ಇದ್ದೆ, ಬಾಲಿವುಡ್ ಬಾದ್ಶಾ ಅಂತಲೇ ಹೇಳ್ತೀವಿ, ಶಾರುಖ್ ಖಾನ್. ಅವರು ಕೂಡ ಯಾವುದೋ ಒಂದು ಫಂಕ್ಷನ್ಗೆ ಹೋದರೆ ತುಂಬ ಜನ ಸೇರಿದ್ರೆ ಇನಿಷಿಯಲ್ ಡೇಸ್ನಲ್ಲಿ, ಅಂದರೆ ಅವ್ರ ಹತ್ರ ಹೇಗೆ ಬೆರೆಯೋದಪ್ಪ, ಹೇಗೆ ಮಾತಾಡೋದು, ನನ್ನನ್ನು ಅವರು ಆಕ್ಸೆಪ್ಟ್ ಮಾಡ್ಕೋತಾರೋ ಇಲ್ಲೋ ಆ ರೀತಿ. ಹಾಗೆ ನಮ್ಮ ಕನ್ನಡದ ಸ್ಟಾರ್ ನಟ ಕೂಡ ಒಬ್ಬರು, ಅವರು ಫಿಲ್ಮ್ ಹಿಟ್ ಆಗೋಕ್ಕಿಂತ ಮುಂಚೆನೇ ಐಶ್ವರ್ಯ ರೈ ಅವ್ರನ್ನ ಮೀಟ್ ಆಗುವಂಥ ಒಂದು ಚಾನ್ಸ್ ಸಿಕ್ತಂತೆ ಅವರಿಗೆ. ಸೊ ಆ ಟೈಮ್ ಅವರು ನಟ ಆದರೂ ಕೂಡ, ಅದೇ ಫೀಲ್ಡಲ್ಲಿ ಇದ್ದರೂ ಕೂಡ ಅವ್ರನ್ನ ಹೇಗೆ ಮಾತಾಡ್ಸೋದು, ಅವರು ಮಾಜಿ ವಿಶ್ವಸುಂದರಿ ಹೇಗೆ ನನ್ನ ಟ್ರೀಟ್ ಮಾಡ್ತಾರೋ, ಈ ರೀತಿ ಇದನ್ನು ನೀವು ಯಾವ ರೀತಿ ಅನಾಲಿಸಿಸ್ ಮಾಡ್ತೀರಾ ಸರ್, ಈ ಥರ ಕೇಸ್ಗಳನ್ನು? ಇದನ್ನೇ ನೋಡಿ ಪ್ರೆಸ್ಟೀಜ್ ಇಫೆಕ್ಟ್ ಅಂತ ಕರೀತಾರೆ. ಇದೊಂದು ಪ್ರತಿಷ್ಠೆ. ನೀವು ಅವ್ರನ್ನ ಪ್ರತಿಷ್ಠಿತರು ಅಂತ ಮಾಡಿಬಿಟ್ಟಾಗ ನೀವು ಅಯ್ಯೋ ಏನೋ ಪ್ರತಿಷ್ಠಿತೆ ಅಂದರೆ ಏನೋ ನಿಮ್ಮಲ್ಲಿ ಒಂದು ರೀತಿಯಲ್ಲಿ ನಾನು ಹಾಗಿಲ್ಲ, ಪ್ರತಿಷ್ಠಿತ ಹತ್ರ ಹೋಗ್ಬೇಕಾದ್ರೆ ಹಿಂಗಿರಬೇಕು, ಇದು ನಿಮ್ಮ ಕಲ್ಪನೆಯಲ್ಲಿ ಹುಟ್ಕೊಂಡಿರೋವಂತಹ ಸಾಮಾಜಿಕ ವರ್ತನೆ. ಅದು ಯಾವುದೇ ಸಿನಿಮಾ ಚಲನಚಿತ್ರಕ್ಕೆ ಸಂಬಂಧಪಟ್ಟವರಾಗಲಿ, ಯಾವುದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟವರಾಗಲಿ, ಭಾಷಣಕಾರರಾಗಲಿ, ಅವರು ಎಲ್ಲರೂ ಇದೇ ಹೇಳೋದು, ಮೊದಲ ಭಾಷಣ ನನ್ನ ಜೀವ ಹೊರಟೋಯ್ತು, ನಾನು ಇನ್ನು ವೇದಿಕೆಯನ್ನು ಹತ್ತಲ್ಲ ಅಂತ ಹೇಳ್ಕೊಂಡಿರೋರು ಬೇಕಾದಷ್ಟು ಜನ ಇದ್ದಾರೆ. ಆದರೆ ಅವರು ವಿಶ್ವದಲ್ಲಿ ಅವರ ಪ್ರತಿಭೆ ಭಾಷಣಕಾರರಾಗಿ ಅಸಾಧ್ಯವಾಗಿರೋ ಅಷ್ಟು. ಅಂದರೆ ಮಾನಸಿಕವಾಗಿ ನಾವು ನಮ್ಮನ್ನು ತಪ್ಪು ಅಂದಾಜು ಮಾಡ್ತೀವಿ. ತಪ್ಪು ಅಂದಾಜು ಮಾಡ್ಕೊಳ್ಳೋದಕ್ಕೆ ಕಾರಣ ನಾವು ತಗೊಳ್ಳೋವಂತಹ ಉದಾಹರಣೆಗಳು. ಅದು ಆಯ್ತು, ಹೋಗ್ತೀವಿ, ಆಟ ಆಡ್ತೀವಿ. ಆದರೂ ಕೂಡ ಇವರು ಹೇಗೆ ಪ್ರತಿಷ್ಠಿತರಾದರು ಅಂತ ನಾವು ಪ್ರಶ್ನೆ ಕೇಳಿದಾಗ, ನೀವು ಒಂದಲ್ಲ ಒಂದು ದಿನದಲ್ಲಿ ನಿಮ್ಮ ಶ್ರದ್ಧೆ, ಪರಿಶ್ರಮ, ಸಾಮರ್ಥ್ಯದ ಮೇಲೆ ಗಮನ ಕೊಟ್ಟರೆ, ಕೀಳರಿಮೆ ಮೇಲೆ ಗಮನ ಕೊಡಲಿಲ್ಲ. ಉದಾಹರಣೆಗೆ ಮಾತ್ರ ಕೀಳರಿಮೆ ಅಂತ ಹೇಳ್ತಾ ಇದ್ದೀರಾ, ಆದರೆ ಸಾಮರ್ಥ್ಯಕ್ಕೆ ಬಂದಾಗ ನೀವು ಪ್ರಯತ್ನ ಮಾಡಿದ್ದೀರಾ, ಸಕ್ಸಸ್ಫುಲ್ ಆದ್ರಿ. ಹಾಗೇನೆ ಸೋತವನು ಕೇಳಿದ್ರೆ ನನ್ನ ಟೀಮ್ನಲ್ಲಿ ಸೆಲೆಕ್ಟ್ ಮಾಡಲಿಲ್ಲ, ಅಲ್ಲೇನೋ ಇನ್ಫ್ಲೂಯೆನ್ಸ್ ನಡೆದೋಯ್ತು ಅಂತ ಹೇಳೋರಿದ್ದಾರೆ. ಆದರೆ ಕೆಲವರು ಇಲ್ಲ, ನನಗಿಂತ ಉತ್ತಮವಾಗಿರೋರು ಇದ್ದಾರೆ. ಆದರೆ ಏನಪ್ಪ ಇದರ ಮಾನಸಿಕ ದುರಂತಗಳನ್ನು ಏನು ಸೃಷ್ಟಿ ಮಾಡುತ್ತೆ ಅಂದರೆ, ನೈಜವಾಗಿರೋ ಸಾಮರ್ಥ್ಯಗಳನ್ನು ಉದಾಸೀನ ಮಾಡೋ ಹಾಗೆ ಮಾಡಿಬಿಡುತ್ತೆ ಇನ್ಫೀರಿಯಾರಿಟಿ. ಯಾಕೆಂದರೆ ಯಾವುದೋ ಒಂದು ಸಣ್ಣ ವಿಷಯದಲ್ಲಿ ಕೀಳರಿಮೆ ಇದ್ದರೆ ಅದು ಜೀವನದ ಎಲ್ಲ ಕ್ಷೇತ್ರಗಳಿಗೂ ಹರಡ್ಕೊಳ್ಳೋ ಅಂತಹ ಶಕ್ತಿ ಇದೆ. ಅದು ಒಂಥರ ವೈರಸ್ ಇದ್ದಂಗೆ. ಆದ್ದರಿಂದನೇ ಒಂದು ಯಾವುದ್ರ ಮೇಲೆ ಕೀಳರಿಮೆ ಇದೆಯೋ ಅದನ್ನು ಮಾತ್ರ ಕತ್ತರಿಸಾಕ್ಬಿಡಿ, ಸರ್ಜರಿ ಮಾಡಾಕ್ಬಿಡೋಣ, ಮಿಕ್ಕಿದ್ದು ಬಿಟ್ಟಾಕ್ಬಿಡಿ, ಅದು ಅಲ್ಲಿ ನೀವು ಉದ್ಧಾರ ಆಗ್ಬೋದು. ಓಕೆ, ಈಗ ಎರಡು ಕಾಂಪ್ಲೆಕ್ಸಿಟಿ ಇದೆಯಿಂದ ಮೇಲರಿಮೆ ಮತ್ತು ಕೀಳರಿಮೆ ಎರಡೂ ಭಾವನೆಯಿಂದ ಹೊರಗೆ ಬರಬೇಕಂತ ಅಂದರೆ ಒಬ್ಬ ಸೈಕ್ಯಾಟಿಸ್ಟ್ ಆಗಿ ನೀವೇನು ಸಜೆಷನ್ ಕೊಡ್ತೀರಾ ಸರ್? ಮನೋವಿಜ್ಞಾನಿಯಾಗಿ ನಾನು ಹೇಳೋದು ಏನಪ್ಪ ಅಂತಂದರೆ, ಮೊದಲಿಗೆ ನಾವು ಗುರುತಿಸ್ಬೇಕಾಗತ್ತೆ ಮೂಲ ಏನು, ಮತ್ತು ಹೆಚ್ಚಿನ ಸಮಯದಲ್ಲಿ ನೀವೇ ಸರಿಪಡಿಸ್ಕೊಳ್ಬೇಕು ಅಂದರೆ ಇವೆಲ್ಲವೂ ಸಾಮಾಜಿಕ ನಿಯಮಗಳು, ಸೋಷಿಯಲ್ ಬಿಹೇವಿಯರಿಂದ ಬಂದದ್ದು.
ನಾನು ಯಾಕೆ ಅದನ್ನು ನಿಜವಾಗ್ಲೂ ಅನುಸರಿಸಬೇಕು, ನಾನು ಯಾಕೆ ನಿಜವಾಗ್ಲೂ ಪ್ರತಿಷ್ಠೆಯನ್ನೇ ಬೆಂಬಲಿಸ್ಕೊಂಡು ಹೋಗಬೇಕು, ಇನ್ನೊಬ್ಬರಲ್ಲಿ ಮಾತ್ರ ಇದೆ ನನ್ನಲ್ಲಿಲ್ಲ ಅಂತ ನಾನು ಯಾಕೆ ಹೋಲಿಕೆ ಮಾಡ್ಕೋಬೇಕು. ಕೆಲವೊಂದು ಸರಳ ಪ್ರಶ್ನೆಗಳು ವಿಚಾರ ಮಾಡುವಂಥ ಶಕ್ತಿಯನ್ನು ಹೆಚ್ಚಿಸ್ಕೊಂಡ್ರೆ ಇವುಗಳು ಖಂಡಿತವಾಗಿ ನಿಮ್ಮನ್ನು ಹಿಂಸೆ ಮಾಡಲ್ಲ. ಎಲ್ಲಿ ತನಕ ನೀವು ಆಲೋಚನೆ ಮಾಡೋ ಶಕ್ತಿಯನ್ನು ಬಳಸೋದಿಲ್ವೋ ಅಲ್ಲಿ ತನಕ ಈ ತರಹದ ಸಮಸ್ಯೆಗಳು ನಿಮ್ಮನ್ನು ಬಿಡೋದಿಲ್ಲ. ಆಲೋಚನೆ ನನಗನ್ಸುತ್ತೆ ಅನೇಕ ಮಾನಸಿಕ ಶಕ್ತಿಗಳನ್ನು ಸಂಪೂರ್ಣವಾಗಿ ಅದೊಂಥರ ಅದು ಆ್ಯಂಟಿಡಾಟ್ ಅಂತ ಏನು ಕರೀತಾರೆ, ಸಂಜೀವಿನಿ ಇದ್ದಂಗೆ. ವಿಚಾರ ಮಾಡೋ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿ, ಮಾನಸಿಕ ಆರೋಗ್ಯ ಗ್ಯಾರಂಟಿ. ಸರ್, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಅಂದಾಗ ಇದು ಮನೆಯಲ್ಲೂ ಕೂಡ ಪ್ರಾರಂಭ ಆಗುವಂಥ ಸಾಧ್ಯತೆ ಇರುತ್ತೆ. ನೋಡು, ಅವ್ನು ತುಂಬ ಚೆನ್ನಾಗಿ ಓದ್ತಿದ್ದಾನೆ, ನೀನು ಓದ್ತಾ ಇಲ್ಲ, ಅವಳು 100% ತೆಗಿತಾಳೆ, ನೀನು ತೆಗಿತಾ ಇಲ್ಲ. ಈ ಥರ ನಿಮ್ಗೆ ಅನ್ಸುತ್ತಾ? ಅಂದರೆ ಈ ಥರದ್ದು ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನೋದು ಮನೆಯಿಂದನೇ ಪ್ರಾರಂಭ ಆಗುತ್ತೆ ಅಂತ ಹೇಳಿ? ಸಣ್ಣ ವಯಸ್ಸಿನಿಂದನೇ ಅದು ಹುಟ್ಟೋದು, ಮೂಡೋದೇ ಸಣ್ಣ ವಯಸ್ಸಿನಿಂದ. ಮತ್ತು ವೃದ್ಧರಲ್ಲಿ ಹಿರಿಯರಲ್ಲಿ ಬರುವಂಥದ್ದು ಇರುತ್ತಾ ಅಂತ ನನಗೆ ಇರಲ್ಲ. ಅವರಲ್ಲಿ ಏನಾಗುತ್ತೆ ಜೀವನ ಹಾಗೆ ಹೋಯ್ತು, ಯಾವನ್ ಕೇರ್ ಮಾಡ್ತಾನೆ ಅಂತ ಹಿಂಗೆ. ಅಂದರೆ ಅಲ್ಲಿ ಒಂಥರ ಸುಪೀರಿಯಾರಿಟಿ ಬಂದಿರ್ಬೋದು, ನಂಗೆ ವಯಸ್ಸಾಗಿದೆ ನನ್ನ ಮಾತು ಕೇಳು ಅಂತ ಹೇಳ್ಬೋದು. ಆದರೆ ಇದು ಸಣ್ಣ ವಯಸ್ಸಿನನ್ನೇ ಹುಟ್ಟುವಂಥದ್ದು. ಆದ್ದರಿಂದ ಸಣ್ಣ ವಯಸ್ಸಲ್ಲಿ ಮನೆಯ ವಾತಾವರಣದಲ್ಲಿ ಪೋಷಕರು ಹೋಲಿಕೆ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಮಕ್ಕಳನ್ನ. ಅದು ನಿಮ್ಮ ಮಕ್ಕಳು ಅಂದ್ಕೊಳ್ಳಿ, ನಿಮ್ಮ ಬುದ್ಧಿನೇ ಅವರಲ್ಲೂ ಇರುತ್ತೆ ಅಂತ ಅಂದ್ಕೊಂಬಿಡಿ. ನಿಮ್ಮ ಜೀನ್ಸ್ ಬಂದಿರುತ್ತೆ. ಇಲ್ಲ ಪಕ್ಕದ ಮನೆಯವ್ರದ್ದು ಇರಬೇಕಂದ್ರೆ ಹೆಂಗಪ್ಪ ಆಗೋಕ್ಕೆ ಸಾಧ್ಯ? ನಿಮ್ಮ ಮನೆಯಲ್ಲಿ ತಾನು ಹುಟ್ಟಿದ ಮಗುದು ಅನ್ನೋದು ಸರಳವಾಗಿ ಜೋಕಾಗಿ ತಗೊಳ್ಳಿ. ನಂಗನ್ಸತ್ತೆ ನಿಮ್ಮ ಮಕ್ಕಳು ಗಟ್ಟಿ ಆಗ್ತಾರೆ. ಸೊ ಸರ್, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆಲ್ಲ ತುಂಬ ವಾಸ್ಟ್. ಅಂದರೆ ಕೆಲವರು ಇದನ್ನು ನೆಗೆಟಿವ್ ಆಗಿ ತಗೊಳ್ಳೋರು ಇರ್ತಾರೆ. ಆದರೆ ನೀವು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿಂದ ಹೊರಗೆ ಬನ್ನಿ, ಅದು ಮನಸ್ಸಿನ ಮೇಲೆ ಬೀರುವಂಥ ಪರಿಣಾಮ ಏನು, ಎರಡೂ ಕೂಡ. ಸುಪೀರಿಯಾರಿಟಿ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡಲ್ಲ, ಬಟ್ ಅದೊಂದು ಡಿಫ್ರೆಂಟ್ ಸಬ್ಜೆಕ್ಟ್ ಬಗ್ಗೆ ಕೂಡ ನೀವು ಹೇಳಿದ್ದೀರಾ. ಸೊ ಮೇಲರಿಮೆ ಅಂದ್ರೇನು, ಕೀಳರಿಮೆ, ಇದರಿಂದ ಹೊರಗೆ ಬರೋದು ಹೇಗೆ, ಇದರಿಂದ ನಿಮ್ಮ ಜೀವನವನ್ನು ಯಾವ ರೀತಿ ರೂಪಿಸ್ಕೋಬೇಕು, ಸವಿವರವಾಗಿ ಹೇಳಿದ್ದೀರಾ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಹಾಗೆ ವಿವರಣೆಯನ್ನು ನೀಡೋದಕ್ಕೆ ಧನ್ಯವಾದಗಳು ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಪ್ರತಿಯೊಬ್ಬರ ಜೀವನದಲ್ಲೂ ನಾವು ಆವಾಗಲೇ ಹೇಳಿದಾಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಸುಪೀರಿಯಾರಿಟಿ ಅನ್ನೋ ಕಾಂಪ್ಲೆಕ್ಸ್ ಕೂಡ ಇರುತ್ತೆ. ಆದಷ್ಟು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿಂದ ಹೊರಗೆ ಬನ್ನಿ, ಆ ಕೀಳರಿಮೆಯನ್ನು ಬಿಟ್ಟು ಹಾಕಿ. ಅಂಟಿಲ್ ಅನ್ಲೆಸ್ ನೀವು ಪ್ರಯತ್ನವನ್ನು ಮಾಡದೆ ಹೋದರೆ ಅದೇ ಒಂದು ಕೀಳರಿಮೆ ಭಾವನೆಯಲ್ಲಿ ಇರ್ತೀರಾ. ಈ ಒಂದು ಕೀಳರಿಮೆ ಭಾವನೆಯಿಂದ ಬಂದ್ಕೊಂಡು ನಿಮ್ಮ ಜೀವನವನ್ನು ನೀವು ರೂಪಿಸ್ಕೊಳ್ಳಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.